MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಬುರುಡೆ ಚಿನ್ನಯ್ಯನಿಗೆ ಇವತ್ತೂ ಕೂಡ ಎಸ್ಐಟಿಯಿಂದ ವಿಚಾರಣೆ ನಡೆಯುತ್ತೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಈ ವಿಚಾರಣೆ ನಡೆಯಲಿದೆ. ನಿನ್ನೆ ಹಳ್ಳಿಮನೆ ರೆಸಾರ್ಟ್ ಮತ್ತು ರೆಸ್ಟೋರೆಂಟ್ನಲ್ಲಿ ಮಹಜರ್ ಕಾರ್ಯವನ್ನು ನಡೆಸಲಾಯಿತು. ರೆಸಾರ್ಟ್ನಲ್ಲಿ ಸಭೆ ನಡೆಸಿದ್ರು ಚಿನ್ನಯ್ಯ ಮತ್ತು ಮಟ್ಟಣ್ಣನವರ ತಂಡ. ಸಭೆ ನಡೆದದ್ ಯಾವಾಗ, ಆ ಸಭೆಗೆ ಯಾರೆಲ್ಲ ಬಂದಿದ್ರು, ಆ ಸಭೆಯಲ್ಲಿ ಏನ್ ಮಾತುಕತೆ ನಡೆದಿತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಎಸ್ಐಟಿ ಕಲೆ ಹಾಕಿದೆ. ಸ್ಥಳ ಮಹಜರ್ ಕಾರ್ಯವನ್ನ ನಡೆಸಿದೆ. ಎಸ್ಐಟಿ ಮುಂದೆ ಅಂದೇನಾಗಿತ್ತು ಅನ್ನೋದನ್ನ ಎಳೆ ಎಳೆಯಾಗಿ ಬೆಚ್ಚಿಟ್ಟಿದ್ದಾರೆ ಮಾಸ್ಕ್ ಮ್ಯಾನ್ ಚೆನ್ನಯ್ಯನನ್ನ ಎಲ್ಲೆಲ್ಲಿ ಸಭೆ ನಡೆದಿತ್ತು ಅಲ್ಲೆಲ್ಲ ಸ್ಥಳ ಮಹಜರ್ ಕಾರ್ಯವನ್ನು ನಡೆಸಲಾಗಿದೆ. ಅಲ್ಲಿ ನಡೆದಂತಹ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಶೋಕ್ ಈಗ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ, ಸ್ಥಳ ಮಹಜರ್ ಕಾರ್ಯ ನಿರಂತರವಾಗಿ ಸಾಗ್ತಾ ಇದೆ. ಇವತ್ತೇನ್ ನಡೆಯಲಿದೆ, ಜೊತೆಗೆ ಇಲ್ಲಿವರೆಗೆ ಆದಂತಹ ಬೆಳವಣಿಗೆ ಕುರಿತಂತೆ ಏನ್ ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿ ಚಿನ್ನಯ್ಯದಿಂದನೇ ಈತನ ಇವತ್ತು 11ರಿಂದ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ನಡೀಲಿಕ್ಕಿರುವಂಥದ್ದು. ನಿನ್ನೆ ಕೂಡ ಆತನನ್ನು ಮಹಜರ್ಗೆ ಕರ್ಕೊಂಡು ಹೋಗಲಾಯಿತು. ನಿನ್ನೆ ಸಂಜೆ ವೇಳೆಗೆ ಸುಮಾರು 7 ಗಂಟೆ ಸುಮಾರಿಗೆ ಬೆಳ್ತಂಗಡಿಯ ಉಜಿರೆಯಲ್ಲಿರ್ತಕ್ಕಂಥ ಹಳ್ಳಿ ಮನೆ ಎನ್ನುವಂಥ ಒಂದು ಹೋಟೆಲ್ ಮತ್ತು ರೆಸಾರ್ಟ್ಗೆ ಆತನನ್ನು ಕರ್ಕೊಂಡು ಹೋಗಿ ಅಲ್ಲಿ SIT ಅಧಿಕಾರಿಗಳು ಮಹಜರನ್ನು ಮಾಡಿರುವಂಥದ್ದು. SIT SP ಸೈಮನ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಯಿತು. ಆತನ ವಿಚಾರಣೆ ಸಂದರ್ಭದಲ್ಲಿ ಆತ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು SIT ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಆತನ ಹೇಳಿಕೆಯನ್ನು ಆಧರಿಸಿ ಈ ಮಹಜರ್ ಪ್ರಕ್ರಿಯೆಗಳಾಗ್ತಾ ಇದೆ. ಈ ಹಳ್ಳಿ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಒಂದು ರೀಸನ್ ಏನು ಅಂತಂದ್ರೆ, ಈತ 6 ತಿಂಗಳ ಹಿಂದೆ ಆ ಒಂದು ಹಳ್ಳಿ ಮನೆ ರೆಸಾರ್ಟ್ ಮತ್ತು ಹೋಟೆಲ್ ಇಂದ ಅಲ್ಲಿ ಒಂದು ದಿನ ತಂಗಿದ್ದ ಎನ್ನುವಂತ ಮಾಹಿತಿಯನ್ನು ಆತ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದ. ಸೊ 6 ತಿಂಗಳ ಹಿಂದೆ ಆತ ಬಂದಿರ್ತಾನೆ. ಆತನ ಜೊತೆ ಗಿರೀಶ್ ಮಟ್ಟನ್ ಅವರು ಸೇರಿದಂತೆ ಮತ್ತೊಬ್ರು ನಿಗೂಢ ವ್ಯಕ್ತಿ ಕೂಡ ಇರ್ತಾರೆ. ಸೊ ಇವರು 6 ತಿಂಗಳ ಹಿಂದೆ ಅಲ್ಲೊಂದು ಸಭೆಯನ್ನು ಮಾಡಿರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಲಾನ್ ಅನ್ನು ಅಲ್ಲಿಯೂ ಕೂಡ ಚರ್ಚೆಯನ್ನು ಮಾಡಿರ್ತಾರೆ. ಸೊ ಆ ಟೈಮಲ್ಲಿ ಆತ ಉಜಿರೆಗೆ ಬಂದವನು ನೇರವಾಗಿ ಆ ಒಂದು ರೆಸಾರ್ಟ್ ನಲ್ಲಿ ತಂಗಿರ್ತಾನೆ. ಹೀಗಾಗಿ ಆತನ ಜೊತೆ ಬಂದಂತವ್ರು ಯಾರ್ಯಾರಿದ್ರು, ಅಲ್ಲಿ ಏನೇನು ಚರ್ಚೆಗಳಾಯ್ತು, ಸೊ ಇದೆಲ್ಲದರ ಮಾಹಿತಿಯನ್ನು SIT ಅಧಿಕಾರಿಗಳು ಕಲೆ ಹಾಕಿರ್ತಕ್ಕಂಥದ್ದು. ಈಗಾಗಲೇ ನಿನ್ನೆ ಸಂಜೆ ವೇಳೆ ಸುಮಾರು 2 ಗಂಟೆಗಳ ಕಾಲ ಅಲ್ಲಿ ಮಹಜರ್ ಪ್ರಕ್ರಿಯೆಯನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಸೊ ಅಲ್ಲಿ ಇರ್ತಕ್ಕಂಥ ರೆಸಾರ್ಟ್ ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಅಲ್ಲಿರ್ತಕ್ಕಂಥ ಲೆಜ್ಜರ್ ಬುಕ್ ಏನಿದೆ ಅದನ್ನು ಕೂಡ ಗಮನ ಹರಿಸಿದ್ದಾರೆ. ಯಾರ ಹೆಸರಲ್ಲಿ ರೂಮ್ ಬುಕ್ ಆಗಿತ್ತು, ಮತ್ತೆ ಯಾರ್ಯಾರ ಸಂಪರ್ಕ ಸಂಖ್ಯೆ ಇತ್ತು ಎನ್ನುವಂಥದ್ದು ಈ ಎಲ್ಲ ವಿವರಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಆತನು ಕೂಡ ಹೇಳಿದ್ದಾನೆ, ಕರ್ಕೊಂಡು ಹೋಗಿದ್ದಾನೆ, ಯಾವ ಸ್ಥಳದಲ್ಲಿ ಉಳ್ಕೊಂಡಿದ್ದೆ, ಯಾವ ರೂಮ್ ನಲ್ಲಿ ಉಳ್ಕೊಂಡಿದ್ದೆ, ಎಲ್ಲಿ ಮೀಟಿಂಗ್ ಅನ್ನು ಮಾಡಲಾಯಿತು, ಸೊ ಎಲ್ಲದರ ಬಗ್ಗೆ ಕೂಡ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾನೆ. ಸೊ ಸಂಪೂರ್ಣ ಆತನ ಹೇಳಿಕೆಯನ್ನು ಮತ್ತು ಆ ಮಹಜರ್ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣದ ಮೂಲಕ ದಾಖಲು ಮಾಡುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಸೊ ಇವತ್ತು ಕೂಡ SIT ಅಧಿಕಾರಿಗಳ ತನಿಖೆ ಮುಂದುವರಿಯಲಿಕ್ಕಿದೆ. ಪ್ರಾರಂಭದಲ್ಲೇ ಇದರೊಂದೇ ಒಂದು ಷಡ್ಯಂತ್ರ ನಡೆದಿರ್ತಕ್ಕಂಥ ಅನುಮಾನ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಷಡ್ಯಂತ್ರ ಇದರಲ್ಲಿ ನಡೆದಿದೆ, ಇದರಲ್ಲಿ ಭಾಗಿಯಾಗಿದ್ದವರು ಯಾರು, ಸೊ ಇದೆಲ್ಲದರ ಕಾನೂನು ಪ್ರಕ್ರಿಯೆ ಅದನ್ನು ದಾಖಲೀಕರಣಗೊಳಿಸುವಂತ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಅಶೋಕ್ ತಮ್ಮ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.